ಹೈ, ಎಲ್ಲರಿಗೂ ಸುಸ್ವಾಗತ. ಇವತ್ತು ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀವಿ. ಚಾಪ್ಟರ್ 21. ಹಾಂ ಸರ್. ನಾಳೆ ಮಳೆ ಬರುತ್ತೆ. ಹಾಂ, ಪ್ರಧಾನ ಮಂತ್ರಿಯವರು ಮುಂದಿನ ತಿಂಗಳು ಅಮೆರಿಕಕ್ಕೆ ಹೋಗ್ತಾರೆ. ವ್ಯಾಟ್ ಅವರು ಇಂಗ್ಲಿಷಿನ ಟೀಚರ್. ಹಾಂ. ಈ ಮೂರಲ್ಲಿ ನಿಮಗೆ ಯಾವ ಸೆಂಟೆನ್ಸ್ ಬರುತ್ತೆ ಜಾಪನೀಸಲ್ಲಿ ಮಾಡೋಕ್ಕೆ? ನಾಳೆ ಮಳೆ ಬರುತ್ತೆ. ಅಷ್ಟ ಹಾಂ, ಆಮೆ ಆಮೆ ಆಮೆಗ ಆಮೆಗ ಬರ್ತಾ ಹೌದು, ಅಮೆಗಾನೆ, ಹೌದು. ಆಮೆಗ ಹಾಂ, ನೋಡಿ ಏಜೆಂಟ್ ಬರ ಸರಿ. ಹಾಂ, ಬರುತ್ತೆ. ಓಕೆ. ಕ್ರಿಯಾಪದ ಗೊತ್ತಿಲ್ಲ ಅಲ್ವಾ ಇದು? ಓಕೆ, ಕ್ರಿಯಾಪದ ಅರಿಮಸ್ ಆಗಲ್ಲ, ಅರಿಮಸ್ ಅದಿದೆ ಆಗಲ್ಲ. ಅಂತ ಆಗುತ್ತೆ. ಹಾಂ, ಸೊ ಫುರಿಮಸ್ ಪುರಿಮಸ್. ಬರುತ್ತೆ. ಏನು ಬರುತ್ತೆ? ಮಳೆ ಬರುತ್ತೆ. ಅಮೆಗಾ ಫುರಿಮಸ್, ಅಶಿತಾ ಅಮೆಗಾ ಫುರಿಮಸ್. ಕೂಲ್. ಈ ಗ್ರಾಮರು ಮತ್ತು ಪದ ಮೂರು ಗೊತ್ತು ನಮಗೆ, ಯಾಕಂದರೆ ಪ್ರೀವಿಯಸ್ ಕ್ಲಾಸಸಲ್ಲಿ ನೋಡಿದ್ದೀವಿ. ಅದಕ್ಕೆ ಹೇಳೋಕ್ಕಾಯ್ತು. ಓಕೆ, ಎರಡನೇದು ಹೇಳ್ಬೋದಾ? ಪ್ರಧಾನಮಂತ್ರಿಯವರು ಓಕೆ, ನಿಮಗೆ ಇದ್ದಿದ್ದು ಗೊತ್ತಿಲ್ಲ. ಹಾಂ, ಇದು ಗೊತ್ತಿಲ್ಲ, ಇದು ಬಿಡಿ. ಮುಂದಿನ ತಿಂಗಳು ರಾಯ್ಗೆಟ್ಸು ಹಾಂ, ಸುಗೋಯ್. ಅಮೇರಿಕಾಗೆ ಇಕಿಮಸ್ ಸುಗೋಯ್. ಇಕಿಮಸ್ 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 ಹೋಗ್ತಾರೆ. ಏನಂತೆ? ಹಾಂ, ಅದೇ ಮುಂದಿನ ತಿಂಗಳು ಅಮೆರಿಕಕ್ಕೆ ಹೋಗ್ತಾರೆ. ಹಾಂ, ಈಗ ಫುಲ್ ಹೇಳಿ ಜಾಪನೀಸಲ್ಲಿ. ಪ್ರಧಾನಮಂತ್ರಿಗಳು. ಅದು ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಫಸ್ಟ್ ಇದು ಹೇಳಿ. ಹಾಂ, ಬರೀದು ಮಾತ್ರ ಸ್ಕ್ವೇರ್ ಹಾಕಿದ್ದೀನಲ್ಲ. ರಾಯ್ಗೆಟ್ಸು ಅಮೆರಿಕಾ ಇಕಿಮಸ್. ರಾಯ್ಗೆಟ್ಸು ಅಮೇರಿಕಾ ಇಕಿಮಸ್. ಇಲ್ಲೂ ಅಷ್ಟೇ ಗ್ರಾಮರ್ ಗೊತ್ತು, ವೊಕ್ಯಾಬ್ಯುಲರಿ ಗೊತ್ತು. ಇದೊಂದು ಗೊತ್ತಿಲ್ಲ ಅಷ್ಟೇ. ಇದಕ್ಕೆ ಏನಂತಾರೆ ಅಂದರೆ ಶುಶೋ. ಶುಶೋ ವತ್ತೋಸಾನ್. ಶೋ. ಮೂರನೇದು ಹೇಳ್ಬಿಡಿ. ವತ್ತೋಸಾನ್ ಇಂಗ್ಲಿಷಿನ ಟೀಚರ್. ಈಗ ಟೀಚರ್ ಕ್ಯೋಶಿ ಸೆನ್ಸೆ. ಸೆನ್ಸೆ. ಹೇಳಿ. ವ್ಯಾಟ್ಸಾನ್ ದ ಏಗೋ ಇಂಗ್ಲಿಷಿನ ಈಗ ಏಜೆಂಟ್ ಯಾವುದು? ಏಗೋನು ಸೆನ್ಸೆ. ಶಬಾಷ್. ವತ್ತೋಸಾನ್ವಾ ಏಗೋನೋ ಸೆನ್ಸೆಡೆಸ್. ಸುಗೋಯ್. ಎಸ್, ಮೂರು ಹೇಳೋಕ್ಕಾಯ್ತು ನಿಮಗೆ. ಗ್ರಾಮರ್ ವೊಕ್ಯಾಬ್ಯುಲರಿ ಅಗೇನ್ ಗೊತ್ತಿರೋದೆ, ಪ್ರೀವಿಯಸ್ ಚಾಪ್ಟರ್ ನೋಡಿರೋದೆ. ಈಗ ನೋಡಿ, ಈ ಸೆಂಟೆನ್ಸಸ್ಸು ಏನಾಗುತ್ತೆ ಅಂದರೆ ಈ ಚಾಪ್ಟ್ರಲ್ಲಿ ಗ್ರಾಮರು ಮತ್ತು ಏಜೆಂಟ್ ಬಂದು ಇದೋದಿ. ನಾಳೆ ಮಳೆ ಬರುತ್ತೋ ಅಂತ ಅನ್ಸುತ್ತೆ. ಎಸ್, ಅಂತ ಅನಿಸುತ್ತೆ. ನಿಮ್ಮ ಅನಿಸಿಕೆ ಹೇಳೋದು. ಅನಿಸಿಕೆ ಹೇಳೋದನ್ನ ಕಲಿತೀರಾ ಇಲ್ಲಿ. ಸೊ ಅಂತ ಇದೇನಾಗಿರ್ಬೋದು? ನೌನ್ ವರ್ಬ್ ಅಡ್ಜೆಕ್ಟಿವ್ ಏಜೆಂಟ್ ಏನಾಗಿರ್ಬೋದು? ಇದು ಗೆಸ್ ಮಾಡ್ತೀರಾ? ನೌನ್ ವರ್ಬ್ ಅಡ್ಜೆಕ್ಟಿವ್ ಏಜೆಂಟ್ ಏನಾಗಿರ್ಬೋದು? ಏಜೆಂಟ್. ಇಲ್ಲಿ ಹೊಸ ಏಜೆಂಟ್ ಕಲಿತೀರಾ. ಆಮೇಲೆ ಅನಿಸುತ್ತೆ ಅನ್ನೋದು ವರ್ಬ್ ಕಲಿತೀರಾ, ಕ್ರಿಯಾಪದ ಕಲಿತೀರಾ. ಇದು ಕಲ್ತ್ಬಿಟ್ರೆ ಸಾಕು, ಈ ಸೆಂಟೆನ್ಸ್ ಹೇಳ್ತೀರಾ ನೀವು. ಹೌದಾ? ಎಸ್, ಅದೇನೋ ಅಂತ ಹೇಳ್ತೀನಿ. ನೆಕ್ಸ್ಟಿಗೆ ಬನ್ನಿ, ಎರಡನೇ ಸೆಂಟೆನ್ಸ್. ಪ್ರಧಾನಮಂತ್ರಿಯವರು ಮುಂದಿನ ತಿಂಗಳು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಎಸ್, ಅಂತ ಹೇಳಿದರು. ಮತ್ತೆ ಇಲ್ಲಿ ಏಜೆಂಟ್ ಬರುತ್ತೆ, ಮೇಲಿಂದ ಏಜೆಂಟೇ ಅದು. ಅಂತ 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 ಏನಂತ ಹೇಳ್ತೀವಿ ಅಂತ ಕನ್ನಡದಲ್ಲಿ ಗೊತ್ತಾದರೆ ಸಾಕು. ಆಮೇಲೆ ಕ್ರಿಯಾಪದ ಏನಂತೀವಿ ಹೇಳೋಕ್ಕೆ. ಸೊ ಇಲ್ಲೇನೋ ವರದಿ ಮಾಡೋದು, ರಿಪೋರ್ಟ್ ಮಾಡೋದು. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅನ್ನೋದನ್ನ ಹೇಳೋದು. ಆ ವ್ಯಾಕರಣನ ಇಲ್ಲಿ ಕಲಿತೀವಿ. ಎರಡಾಯಿತು. ಮೂರನೇದು ವ್ಯಾಟ್ಸನ್ ಅವರು ಇಂಗ್ಲೀಷ್ ಟೀಚರ್ ಅಲ್ವಾ? ಅಲ್ವಾ? ಇಲ್ಲಿ ನೋಡಿ, ಗೊತ್ತಿದೆ ನಿಮಗೆ ಅವ್ರ ಬಗ್ಗೆ ಏನು ಅಂತ. ಆದರೆ ಕ್ಲಾರಿಫಿಕೇಷನ್, ಕನ್ಫರ್ಮ್, ಡೌಟ್ ಕ್ಲಿಯರ್ ಮಾಡೋಕ್ಕೆ ಅಲ್ವಾ ಅನ್ನೋದನ್ನ ಹೇಳ್ತೀವಿ. ಯಾವ ಥರ ಹೇಳೋದು ಜಾಪನೀಸಲ್ಲಿ? ಎಸ್, ಈಗ ಬರ್ತೀನಿ ನೋಡಿ.
ಅಂತ ಅನ್ನೋಕ್ಕೆ ಜಪನೀಸಲ್ಲಿ ತೋ ಅಂತಾರೆ. ನಮಗೆ ಗೊತ್ತಿರೋ ತೋ ಅನಿಸುತ್ತೆ ಅನ್ನೋಕ್ಕೆ ಒಮೋಯಿಮಾಸ್. ಸೊ ಈ ಥರ ನೀವು ಸೆಟ್ಟಲ್ಲಿ ನೆನ್ಪಿಡ್ಕೊಬೇಕು, ಬೇರೆ ಬೇರೆ ನೆನ್ಕೊಬೇಕು. ತೋ ಒಮೋಯಿಮಾಸ್ ಅಂತ ಅನಿಸುತ್ತೆ, ಅಂತ ಅನಿಸುತ್ತೆ. ನೋಡಿ, ತೋ ಮತ್ತೇನೂ ಆಗುತ್ತೆ, ಮತ್ತೆ 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 ಜೊತೆನೂ ಆಗುತ್ತೆ, ಇಲ್ಲಿ ಅಂತನೂ ಆಗುತ್ತೆ. ಸೊ ಹೆಂಗೆ ಗೊತ್ತಾಗುತ್ತೆ? ವರ್ಬ್ ಬಂದರೆ ಅದ್ರ ಜೊತೆ ಅಂತ ಆಗುತ್ತೆ. ಸೊ ತೋ ಒಮೋಯಿಮಾಸ್ ಅಂತ ಅನಿಸುತ್ತೆ. ಈಗ ಓಕೆ, ಈಗೇನು ಮಾಡ್ತೀನಿ, ನಾಳೆ ಅಶಿತಾ ಅಮೇಗ ಫುರಿಮಸ್ ತೋ ಒಮೋಯಿಮಸ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಮೇಲೇನೋ ಹೇಳಿದ್ವಿ, ಇಲ್ಲಿ ಹೇಳೋಕ್ಕಾಗಲ್ಲ. ಯಾಕೆ ಇಲ್ಲಿ ಬೇರೆ ಫಾರ್ಮ್ ಕಲಿಬೇಕು. ಆ ಫಾರ್ಮ್ ಏನು ಅಂತ ನೋಡೋಣ. ಬೇರೆ ಫಾರ್ಮ್ ಕಲಿಬೇಕು, ಅದೇನು ಅಂತ ನೋಡೋಣ. ಆ ಫಾರ್ಮ್ ಕಲಿತ್ರೆ ಸಾಕು, ನಾವು ನಮ್ಮ ಅನಿಸಿಕೆನ ಹೇಳ್ಬೋದು. ಅದೇನು ಅಂತ ನೋಡೋಣ ಫಾರ್ಮ್. ಆಯಿತು, ನೆಕ್ಸ್ಟ್ ಇಲ್ಲಿಗೆ ಬರೋಣ. ಅಂತ ಅನ್ನೋಕ್ಕೆ ಏನಂತೀವಿ? ಎಸ್, ತೋ. ಬರ್ತೀನಿ. ತೋ ಹೇಳ್ತೀನಿ ಅಥವಾ ಹೇಳಿದ್ರು. ಈ ಮಸ್ ಅಲ್ಲ, ಹೇಳ್ತಾರೆ. ಹೇಳಿದ್ರು ಆದರೆ ಪಾಸ್ಟ್ ಟೆನ್ಸ್ ಆಗಿಬಿಡುತ್ತೆ. ಬೇಡ, ಪಾಸ್ಟ್ ಟೆನ್ಸ್ ಹೇಳೋದು ಬೇಡ, ಫಸ್ಟ್ ಪ್ರೆಸೆಂಟಿಂದ ಬರೋಣ. ಈ ಮಸ್, ತೋ ಈ ಮಸ್ ಅಂತ ಹೇಳ್ತಾರೆ. ತೋ ಈ ಮಸ್. ಇನ್ನು ಉಳಿದಿದ್ದು ಆ್ಯಸ್ ಇಟ್ ಈಸ್. ಶುಶೋವಾ ರಾಯ್ಗೆತ್ಸು ಅಮೇರಿಕಾ ಎ ಇಕಿಮಸು ತೋ ಈ ಮಸ್. ಅಗೇನ್ ಇಲ್ಲಿ ಇಕ್ಕಿ ಮಸು ಅಂತ ಹೇಳಲ್ಲ, ಮಸು ಫಾರ್ಮ್ ಬರಲ್ಲ ಆವಾಗ್ಲಿನ ಥರ. ಇಲ್ಲಿ ಯಾವುದೋ ಬೇರೆ ಫಾರ್ಮ್ ಕಲಿತೀವಿ, ಏನು ಅಂತ ನೋಡೋಣ. ಎಸ್, ಎರಡನೇದಾಯಿತು. ಮೂರನೇದೇನು ಅಂದರೆ ಒತ್ತೋಸಾನ್ವಾ ಏಗೋನೋ ಸೆನ್ಸೆ ದೆಶೋ ಅಂತ ಬರುತ್ತೆ ಅಷ್ಟೆ. ನೋಡೋಣ, ಅದು ಇನ್ನೂ ಭಾಳಷ್ಟು ವಾಕ್ಯಗಳನ್ನು ನೋಡಿ ಯಾವ ಥರ ಬಳಸೋದು ಅಂತ. ಈಗ ನಮ್ಮ ಫೋಕಸ್ ಏನು? ದೆಶೋ. ಒತ್ತೋಸಾನ್ವಾ ಏಗೋನೋ ಸೆನ್ಸೆ ದೆಶೋ. ಅವರು ಇಂಗ್ಲೀಷ್ ಟೀಚರ್ ಅಲ್ವಾ, ಅವಾಗಿರು ಹೈ ಸೋದೆಸ್, ಹೈ ಏಗೋನೋ ಸೆನ್ಸೆ ದೇಸ್ ಅಂತ ಉತ್ತರ ಕೊಡ್ತಾರೆ. ಕನ್ಫರ್ಮ್ ಮಾಡ್ಕೊಬೇಕಾ? ದೇಶ ಸೇರಿಸಿ ಹೇಳಿ. ಓಕೆ, ಇನ್ನು ಡೀಪಾಗಿ ನೋಡೋಣ. ಆಮೇಲೆ ಫಸ್ಟು ಸೆಂಟೆನ್ಸ್ 1 ಸೆಂಟೆನ್ಸ್ 2 ಬಗ್ಗೆ ನೋಡೋಣ. ಅದೇನದು ಫಾರ್ಮು. ಈಗ ಆ ಫಾರ್ಮ್ ಬಗ್ಗೆ ಮಾತಾಡ್ತೀನಿ. ಎಸ್, ಇಲ್ಲಿ ನೋಡಿ. ಈಗ ಇಲ್ಲಿ 2 ಕಾಲಮ್ ಇದೆ. 1 2. ಒಂದು ನಿಮಿಷ, ಇಲ್ಲೇನಾಯ್ತು ಇಲ್ಲಿ? ಚಿತ್ರಸನ್. ಈಗ ಏನು ಮಾಡೋಣ ಅಂದರೆ, ಫುಲ್ ಟಾಪ್ ಟು ಬಟ ಒಂದ್ಸಲಿ ಓದೋಣ, ಆಯಿತಾ? ಓದ್ಬಿಟ್ಟು ಅರ್ಥ ಹೇಳಿ ಕನ್ನಡದಲ್ಲಿ. ಹಾಂ, ಬರಿತೀನಿ. ಹಾಂ, ಕಕಿಮಾಸೆನ್ ಬರೆಯಲ್ಲ. ಹಾಂ, ಕಕಿಮಾಷ್ಟ ಬರ್ದೆ. ಹಾಂ, ಕಕಿಮಾಸೆನ್ ದೇಷ್ಟ ಬರಲಿಲ್ಲ. ಎಸ್, 2 ಆಗುತ್ತೆ. ಓಕೆ, ಇದು ನಮ್ಮ ಮಸು ವರ್ಬು ಅಲ್ವಾ? ಇಲ್ಲಿ ತನಕ ನೋಡಿದ್ದೀವಿ ಭಾಳ ಸಲ ಮಸು ವರ್ಬು. ಇದು ಯಾವ ಸಂದರ್ಭದಲ್ಲಿ ಬಳಸ್ತೀವಿ? ಆಫೀಸಲ್ಲಿ, ಪಬ್ಲಿಕ್ ಪ್ಲೇಸಸಲ್ಲಿ, ಶಾಪಲ್ಲಿ. ಯಾಕಂದರೆ ಇದು ಸ್ವಲ್ಪ ಫಾರ್ಮ್ಯಾಲಿಟಿ, ಮರ್ಯಾದೆ ಕೊಟ್ಟು ಮಾತಾಡೋದು ಅಲ್ವಾ? ಬಾಸ್ ಜೊತೆ ಆಗಲಿ, ಕಸ್ಟಮರ್ ಜೊತೆ ಆಗಲಿ, ಆಫೀಸರ್ ಜೊತೆ ಆಗಲಿ, ಬನ್ನಿ ಹೋಗಿ ಅಂತೀವಲ್ಲ, ಅದು ಮಸು ಫಾರ್ಮ್ ಅಂದರೆ ಅದು ಬನ್ನಿ ಹೋಗಿ. ಅದರಲ್ಲಿ ನಾವು ಈಗ ವರ್ಬ್ ನೋಡಿದ್ವಿ. ನೆಕ್ಸ್ಟ್ ಬನ್ನಿ, ಆಯಿತಾ? ನೆಕ್ಸ್ಟ್ ಇನ್ನೊಂದು ವರ್ಬ್ ಇದೆ ಅಂತ, ಅದನ್ನು ಹೇಳ್ಬಿಡಿ. ಅರಿಮಾಸ್. ಹಾಂ,
ಇದೆ. ಹಾಂ. ಅರಿಮಸೇನ್ ಇಲ್ಲ. ಹ್ಞೂ. ಅರಿಮಾಸ್ತ ಇತ್ತು. ಇತ್ತು. ಎಸ್. ಇದು ಇದು ಅಷ್ಟೇ. ಅರಿಮಸೇನ್ ದೆಷ್ಟ ಅರಿಮಸನ್ ದೇಶ ಇರಲಿಲ್ಲ. 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 ಎಸ್. ಅಗೇನ್ ಮಸು ಫಾರ್ಮು ಪೊಲೈಟ್ ಫಾರ್ಮ್ ಅಂತೀವಿ. ಇದಕ್ಕೆ ಇನ್ನೊಂದು ಹೆಸರು. ಯಾರ ಜೊತೆ ಬಳಸ್ತೀವಿ, ಎಂಥ ಜಾಗದಲ್ಲಿ ಬಳಸ್ತೀವಿ? ಆಫೀಸು, ಪಬ್ಲಿಕ್ ಪ್ಲೇಸು, ಶಾಪಲ್ಲಿ ಬಳಸ್ತೀವಿ. ಎಸ್. ಈಗ ಇದಕ್ಕೆ ಬನ್ನಿ. ಓಕಿ ಓಕಿ ಇದೆ. ಓಕಿ ಇದೆ. ದೊಡ್ಡದು. ದೊಡ್ಡದು. ಓಕಿ ಕುನ ಇದೆ. ಹಾಂ. ಈ ಅಡ್ಜೆಕ್ಟಿವ್. ಹಾಂ, ಈ ಅಡ್ಜೆಕ್ಟಿವು. ಓಕಿ ಕುನ ಇದೆ. ದೊಡ್ಡದಲ್ಲ. ದೊಡ್ಡದಲ್ಲ. ಓಕಿ ಕಥಾದೆಸ್. ಹಾಂ. ದೊಡ್ಡದಿತ್ತು. ಹಾಂ. ಓಕಿ ಕುನ ಕಥಾದೆಸ್. ಎಸ್. ಓಕಿ ಕುನ ಕಥಾದೆಸ್. ಓಕಿ ಕುನ ಕಥಾದೆಸ್. ದೊಡ್ಡದಿರಲಿಲ್ಲ. ಎಸ್. ದೊಡ್ಡದಿರಲಿಲ್ಲ. ಎಸ್. ಇದು ನಮಗೆ ರೂಲ್ಸ್ ಗೊತ್ತು ಯಾವ ಥರ ಚೇಂಜ್ ಮಾಡೋದು. ನೆಗೆಟಿವ್ ಈ ಹೋಗುತ್ತೆ, ಕುನಾಯಿ ಬರುತ್ತೆ, ಈ ಹೋಗುತ್ತೆ, ಕಥಾ ಬರುತ್ತೆ ಅಲ್ವಾ? ಹಾಂ, ಪಾಸ್ಟ್ ಟೆನ್ಸ್ ಅಲ್ಲ. ಓಕೆ, ನೆಕ್ಸ್ಟ್ ಇದಕ್ಕೆ ಬನ್ನಿ. ಕಿರೇಯಿದೆ. ಹಾಂ. ಸುಂದರವಾದ. ಸುಂದರವಾಗಿದೆ. ವಾಗಿದೆ. ವಾದ ಅಂತ ಯಾವಾಗ ಕಿರೇನ ಅಂತ ಆಗುತ್ತೆ. ಕಿರೇನ ಉಚಿದೆ. ಸುಂದರವಾದ ಮನೆ, ಆವಾಗ ಹಂಗೆ. ಇದು ಸುಂದರವಾಗಿದೆ. ಸುಂದರವಾಗಿದೆ. ಕಿರೇಯಿಜ ಅರಿಮಸೆನ್. ಸುಂದರವಾಗಿಲ್ಲ. ಹಾಂ. ಕಿರೇಯಿದೆಷ್ಟ. ಹಾಂ. ಸುಂದರವಾಗಿತ್ತು. ಹ್ಞೂ. ಕಿರೇಯಿಜ ಅರಿಮಸೆನ್ ದೆಷ್ಟ. ಸುಂದರವಾಗಿರಲಿಲ್ಲ. ಇದೆಂಥ ವರ್ಡ್ ಇದು? ನಾ ಅಡ್ಜೆಕ್ಟಿವ್. ಎಸ್. ನಾ ಅಡ್ಜೆಕ್ಟಿವ್ ಅಲ್ವಾ? ಅದಕ್ಕೆ ಇದು ಜಾರಿ ಮಸೆ ಅಂತ ಸೇರಿಸ್ತೀವಿ. ನಮಗೆ ಗೊತ್ತಿರೋ ರೂಲ್ಸೆ. ಹಾಂ, ಇದೊಂದು ಓದ್ಬಿಡಿ. ಇದು ನೌನು. ಅಮೆದೆಸ್. ಅಮೇದೆಸ್. ಎಸ್. ಸೇಮ್ ನಾ ಅಡ್ಜೆಕ್ಟಿವ್ ಥರನೇ. ಅಮೇಜ ಅರಿಮಸೆನ್. ಹಾಂ. ಮಳೆ ಇಲ್ಲ. ಹಾಂ. ಅಮೇದೆಷ್ಟ. ಮಳೆ ಇತ್ತು. ಹಾಂ. ಅಮೇಜ ಅರಿಮಸೆನ್ ದೆಷ್ಟ. ಹಾಂ. ಮಳೆ ಇರಲಿಲ್ಲ. ಎಸ್. ಸುಗೋಯ್. ಈ ಫಾರ್ಮ್ ಗೊತ್ತು, ಪಾಸಿಟಿವ್ ನೆಗೆಟಿವ್ ಹೇಳೋದು ಗೊತ್ತು, ಮತ್ತು ಪಾಸ್ಟು ಪ್ರೆಸೆಂಟಲ್ಲಿ ಹೇಳೋದು ಗೊತ್ತು, ಕಾಲ. ಆಯಿತಾ? ಈಗೇನು ಮಾಡ್ತೀವಿ, ಇಲ್ಲಿ ತನಕ ನಾವು ಯಾರ ಜೊತೆ ಮಾತಾಡ್ಕೊಂಬಂದಿವಿ ಅಂದರೆ ಬಾಸಸ್ ಜೊತೆ, ಕಸ್ಟಮರ್ಸ್ ಜೊತೆ, ಆಮೇಲೆ ಕೊಲೀಗ್ಸ್ ಜೊತೆ ಮಾತಾಡಿದ್ವಿ. ಅವ್ರು ನಮ್ಮ ಎದುರುಗಡೆ ಇದ್ದರು. ಮರ್ಯಾದೆ ತೋರಿಸ್ಬೇಕು, ಫಾರ್ಮಾಲಿಟಿ ತೋರಿಸ್ಬೇಕು. ಈಗ ನಾವು ಇನ್ಮೇಲಿಂದ ಈ ಚಾಪ್ಟ್ರಿಂದ ಯಾರ ಜೊತೆ ಮಾತಾಡ್ತೀವಿ, ಎಲ್ಲಿ ಮಾತಾಡ್ತೀವಿ ಅಂದರೆ ಫ್ರೆಂಡ್ಸ್ ಜೊತೆ. ಎಸ್, ಫ್ರೆಂಡ್ಸ್ ಜೊತೆ ಎಲ್ಲಿ ಫಾರ್ಮಾಲಿಟಿ ಇರುತ್ತಾ? ಇಲ್ಲ, ಫ್ರೆಂಡ್ಲಿನೆಸ್ ಇರುತ್ತೆ. ಕಂಪ್ಲೀಟ್ ಜಪಾನೀಸ್ ಭಾಷೆನೇ, ಆದರೆ ಬೇರೆ ಥರ ಭಾಷೆ ಅನಿಸುತ್ತಿದ್ದು. ಎಸ್. ಈಗ ನೋಡಿ, ಹೋಗೋ ಬಾರೋ ಅಂತೀವಲ್ಲ, ಅದೇ ಇದು. ಒಂದು ಪದದಲ್ಲಿ ಹೇಳಬೇಕಂದ್ರೆ ಹೋಗೋ ಬಾರೋ ಅನ್ನೋ ಭಾಷೆ ಇದು. ಆ ಸೌಂಡನ್ನ ನಾವು ಕಲಿತೀವಿ ಈ ಚಾಪ್ಟ್ರಲ್ಲಿ. ಬನ್ನಿ, ಅದೇನು ಅಂತ ನೋಡೋಣ. ಕಕಿಮಸ್. ಇದೇನಾಯಿತು? ಕಕು. ಮಸ್ಸು ಹೋಗುತ್ತೆ, ಕೀದಿದು ಕು ಆಗುತ್ತೆ, ಊ ಸೌಂಡ್ ಆಗುತ್ತೆ. ಕಕು. ಕಕಿಮಸ್ ಅರ್ಥ ಒಂದೇ. ಎಡಗಡೆ ಏನು ನೋಡಿದ್ವು ಅರ್ಥ ಅದೇ ಅರ್ಥ, ಆದರೆ ಸಂದರ್ಭ ಬೇರೆ. ಸಂದರ್ಭ ಏನು ಅಂದರೆ ಫ್ರೆಂಡ್, ಭಾಳ ಹತ್ತಿರ ಆದವರು. ಎಸ್. ಕಕಿಮಸ್ ಆಯಿತು. ಕಕಿಮಸೇನ್ ಬರೆಯೋಲ್ಲ, ಅದರದ್ದು ಇದಕ್ಕೊಂದು ಹೆಸರಿಡೋಣ. ಎಂಥದ್ದು ಅಂದರೆ ಇದಕ್ಕೆ ಎಂಥ ಫಾರ್ಮ್ಸ್ ಅಂದರೆ ಪ್ಲೇನ್ ಫಾರ್ಮ್ ಅಂತಾರೆ ಇದಕ್ಕೆ. ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಪ್ಲೇನ್ ಫಾರ್ಮ್ ಕಲಿತಿದ್ದೀವಿ. ಯಾಕೆಂದರೆ ಮೇಲೆ ನಾವು ಹೇಳಿದ್ವಲ್ಲ, ಅನಿಸಿಕೆ ಹೇಳಬೇಕು ಅಂದರೆ ನೀವು ಪ್ಲೇನ್ ಫಾರ್ಮಲ್ಲಿ ಹೇಳಬೇಕು. ಮತ್ತು ವರದಿ ಕೊಡಬೇಕು, ರಿಪೋರ್ಟ್ ಮಾಡಬೇಕು. ಆವಾಗಲೂ ನೀವು ಪ್ಲೇನ್ ಫಾರ್ಮ್ನಲ್ಲಿ ಹೇಳಬೇಕು. ಯಾವುದನ್ನ? ವರ್ಬನ್ನ, ಈ ಅಡ್ಜೆಕ್ಟಿವ್ನ, ನಾ ಅಡ್ಜೆಕ್ಟಿವ್ನ, ಆಮೇಲೆ ನೌನನ್ನ. ಈ ಮೂರು ನೌನ್ ಫಾರ್ಮ್ ಅಲ್ಲ, ಈ ಮೂರು ಪ್ಲೇನ್ ಫಾರ್ಮಲ್ಲಿ ಹೇಳಂಗಾಗಬೇಕು. ಹೇಳಂಗಾದರೆ ನೀವು ವರದಿ ಮಾಡ್ಬೋದು, ನಿಮ್ಮ ಅನಿಸಿಕೆನ ಹೇಳ್ಬೋದು ಕರೆಕ್ಟ್ ಜಪನೀಸಲ್ಲಿ. ಅದು ನಾನು ನಿಮಗೆ ಹೇಳ್ತಾ ಇದ್ದೀನಿ ರೂಲ್ ಸಮೇತ. ಹೈ. ಕಕಿಮಸೇನ್ ಇದೇನಾಯಿತು? ಕಕಿಮಸೆ. ಹಾಂ. ಕೀದಿದ್ದು ಆ ಸೌಂಡ್ ಆಗುತ್ತೆ ಫಸ್ಟ್. ಆ ಸೌಂಡಾಗಿ ನಾಯಿ ಬಂದು ಸೇರುತ್ತೆ. ಕಕಿಮಸ್. ಕಕನಾಯಿ. ಕಕಿಮಸ್ತ ಇದೇನಾಗುತ್ತೆ? ಇದು ನಾವು ನೋಡಿದ್ವಿ ಚಾಪ್ಟ್ರಲ್ಲಿ. ತಾ ಫಾರ್ಮು. ಕಾಯ್ತಾ.
ತೇ ಫಾರ್ಮ್ದು ಫಾರ್ಮುಲಾ ಹಾಕೋದು. ಕೀ ಹೋಗುತ್ತೆ, ಇತಾ ಬರುತ್ತೆ. ಕಾಯ್ತಾ, ಬರ್ದೆ. ಕಕ್ಕಿ ಮಸೆಂದೆಷ್ಟ, ಸೊ ಮೇಲಿಂದ ಇದು. ಕಕ್ಕನಾಯಿ, ಈ ಹೋಗಿ ಕತ್ತ ಬರುತ್ತೆ ನೋಡಿ, ಇದೊಂಥರ ಈ ಅಡ್ಜೆಕ್ಟಿವ್ ಥರ. ಕಕ್ಕನಾಯಿ ಈ ಇತ್ತು, ಸೊ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು. ಕಕ್ಕನಾಯಿ, ಕಕ್ಕನಕತ್ತ ಬರೀಲಿಲ್ಲ. ಕಕ್ಕಿ ಮಸೆಂದೆಷ್ಟ ಇದ್ದಿದ್ದು ಕಕ್ಕನಕತ್ತ ಆಯಿತು ಪ್ಲೇನ್ ಫಾರ್ಮಲ್ಲಿ. ಹೇಗೆ ಕಕ್ಕನಾಯಿಂದ ಆಯಿತು, ಈ ಹೋಯ್ತು ಕತ್ತ ಬಂತು. ಎಸ್. ಈಗ ವಸ್ತುಗೆ ಹೇಳಬೇಕಾದ್ರೆ ಅರಿಮಸ್, ಅರು ವರ್ಬಲ್ವಾ, ಬಂದರೆ ಊ ಸೌಂಡ್ ಬರಂಗೆ ಮಾಡಬೇಕು. ಮಸ್ಸು ಹೋಗುತ್ತೆ, ರೀದಿದ್ದು ರು ಆಗುತ್ತೆ. ಅರು. ಉದಾಹರಣೆಗೆ ಪೆನ್ನುಗ ಅರಿಮಸ್, ಪೆನ್ನಿದೆ. ಪೆನ್ನುಗ ಅರು, ಪೆನ್ನಿದೆ. ಫ್ರೆಂಡ್ ಜೊತೆ ಮಾತಾಡ್ಬೇಕಾದ್ರೆ ಅರು ಅಂತ ಹೇಳ್ತೀರಾ. ಎಸ್. ಅರಿಮಸೇನ್ ಇದು ನಾಯಿ ಅಂತ ಆಯಿತು. ನಾಯಿ. ಪೆನ್ನುಗ ನಾಯಿ ಅಂದ್ರೂ ಒಂದೇ, ಪೆನ್ನುಗ ಅರಿಮಸೇನ್ ಅಂದ್ರೂ ಒಂದೇ. ಅದರ ಸಂದರ್ಭ ಬೇರೆ, ಸಂದರ್ಭದಲ್ಲಿ ಫ್ರೆಂಡ್ ಜೊತೆ. ಅರಿಮಸ್ತ, ಅತ್ತ ಅಂದರೆ ಇತ್ತು ಅಂತ. ಅತ್ತ ಇತ್ತು. ಇದು ಹೆಂಗಾಯಿತು ತಾ ಫಾರ್ಮು? ಸೇಮ್. ಈ ಚೀರಿ ಗ್ರೂಪ್ ಒನ್, ಇದು ಗ್ರೂಪ್ ಒನ್ ವರ್ಬಲ್ವಾ. ಗ್ರೂಪ್ ಒನ್ನಲ್ಲಿ ಏನಾಗುತ್ತೆ, ಒತ್ತು ಹೇಳ್ತೀವಿ ತೇ ಫಾರ್ಮಲ್ಲಿ. ಇಲ್ಲಿ ನಾವು ತಾಲ್ ಹೇಳಬೇಕು, ಒತ್ತು ಹೇಳ್ತೀವಿ. ಅತ್ತ. ಅರಿಮಸೆಂದೆಷ್ಟಾಗೆ ನಕತ್ತ, ಮೇಲಿಂದನೇ ಬಂತು. ನಾಯಿ, ನಾಯಿದ್ದು ಒಂಥರ ಈ ಅಡ್ಜೆಕ್ಟಿವ್ ಥರ. ನಾಯಿ, ಈ ಹೋಗುತ್ತೆ ಕತ್ತ ಬರುತ್ತೆ. ನಕತ್ತ. ಹಾಂ, ಈ ಅಡ್ಜೆಕ್ಟಿವ್ ಏನು ಚೇಂಜ್ ಆಗಿಲ್ಲ. ಚೇಂಜ್ ಆಗಿದೆ. ಏನು ಅಂದರೆ ದೆಸ್ ಹೋಗ್ಬಿಡತ್ತೆ ಅಷ್ಟೇ. ಓಕಿ ದೆಸ್ ಹೇಳೋ ಬದಲು ಓಕಿ ಕುನ್ನಾಯ್ ದೆಸ್ ಹೇಳೋ ಬದಲು ಓಕಿ ಕುನ್ನಾಯ್. ಓಕಿ ಕತ್ತ ದೆಸ್, ಓಕಿ ಕತ್ತ. ಓಕಿ ಕುನಕತ್ತ ದೆಸ್, ಓಕಿ ಕುನಕತ್ತ ದೆಸ್ ಬಿಡಬೇಕಷ್ಟೆ. ಇಲ್ಲಿ ನೋಡಿ ಭಾಳ ಚೇಂಜಸ್ ಆಗೋದು ಇಲ್ಲಿಂದನೇ. ನೀವು ಇಲ್ಲಿ ಭಾಳ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿಂದ ಭಾಳ ಚೇಂಜ್ ಆಗುತ್ತೆ. ಎಸ್. ನಾ ಅಡ್ಜೆಕ್ಟಿವ್ ಕಿರೈ ದೆಸ್, ಕಿರೈದ. ದೆಸ್ ಇದ್ದಿದ್ದು ದಾ ಆಗುತ್ತೆ ಪ್ಲೇನ್ ಫಾರ್ಮಲ್ಲಿ. ಕಿರೈದ ಸುಂದರವಾಗಿದೆ, ಅರ್ಥ ಒಂದೇ, ಹೇಳೋದು ಬೇರೆ. ಕಿರೈದ. ಕಿರೇಜ ಅರಿಮಸೇನ್, ಇಲ್ಲಿ ತನಕ ಸೇಮ್ ಇದೆ. ಅರಿಮಸೇನ್ ಏನಂತಿದ್ವಿ ನಾವು, ಇಲ್ಲೋಗಿ ಅರಿಮಸೇನ್ ಏನಾಗುತ್ತೆ, ನಾಯಿ ಆಗುತ್ತೆ. ಸೊ ಕಿರೇಜ ನಾಯಿ, ಕಿರೇಜ ನಾಯಿ. ದೆಷ್ಟ ಇದ್ದಿದ್ದು ದತ್ತ ಆಯಿತು. ಕಿರೇದೆಷ್ಟ, ಕಿರೇದತ್ತ. ಮತ್ತಿಲ್ಲಿ ಕಿರೇಜ ಅರಿಮಸೇನ್ ದೆಷ್ಟ ಇದ್ದಿದ್ದು ಕಿರೇಜ ನಕತ್ತ, ನಾಯಿ ಫಾರ್ಮ್. ಈ ಹೋಗುತ್ತೆ ಕತ್ತ ಬಂದು ಸೇರುತ್ತೆ. ನಾ ಅಡ್ಜೆಕ್ಟಿವು ನಾವು ಆಲ್ಮೋಸ್ಟ್ ಸೇಮೇ ರೂಲ್ಸು. ಅಮೇದೆಸ್, ಅಮೆದ. ಅಮೆಜ ಅರಿಮಸೇನ್, ಅಮೆಜ ನಾಯಿ, ಅಮೆಜ ನಾಯಿ. ಅಮೇದೆಷ್ಟ, ಅಮೇದತ್ತ. ಅಮೆಜ ಅರಿಮಸೇನ್ ದೆಷ್ಟ, ಅಮೆಜ ನಕತ್ತ. ಎಸ್. ಇದು ನಮ್ಮ ಏನು ಪ್ಲೇನ್ ಫಾರ್ಮು. ಓಕೆ, ಈಗ ಪ್ಲೇನ್ ಫಾರ್ಮ್ ಕಲ್ತ್ವಿ. ವಾಪಸ್ ಮೇಲೆ ಹೋಗೋಣ. ಇಲ್ಲಿ ಹಾಕಿ ಹೇಳೋಣ. ಎಸ್. ಇಲ್ಲೇನಾಗುತ್ತೆ, ಅಮೇಗ ಫುರಿಮಸ್ ತೋಮೇಮಸ್ ಅನ್ನೋದೇನಾಗುತ್ತೆ, ಅಮೇಗ ಪ್ಲೇನ್ ಫಾರ್ಮ್ ಫುರು, ಅಮೇಗ ಫುರು ತೋ ಒಮೈಮಸ್, ಮಳೆ ಬರುತ್ತೆ ಅಂತ ಅನಿಸುತ್ತೆ. ಎಸ್. ಇಲ್ಲಿ ಬರೋಣ. ಇಲ್ಲೇ ಇಕಿಮಸ್ಸು ಇದ್ದಿದ್ದೇನಾಗುತ್ತೆ, ಇಕ್ ತೋ ಈಮಸ್. ಪ್ರಧಾನಮಂತ್ರಿಯವರು ಮುಂದಿನ ತಿಂಗಳು ಅಮೇರಿಕಕ್ಕೆ ಹೋಗ್ತೀನಿ ಅಂತ ಅಂತಾರೆ. ಎಸ್. ಇಲ್ಲಿ ಏನಿಲ್ಲ, ದೇಶೋಗೆ ಹಂಗೆ ಸೇರಿಸ್ಬೋದು. ನೋಡೋಣ ಅದು ಸೇರ್ಸೋಕ್ಕಾಗುತ್ತಿಲ್ಲ ಅಂತ. ಎಸ್. ಅರ್ಥ ಆಯ್ತಾ? ಪ್ಲೇನ್ ಫಾರ್ಮ್ ಇಂಪಾರ್ಟೆಂಟ್. ಹಾಂ ಸರ್. ಎಸ್, ಅರಿಗತ್ತೋ. ಹೈ, ನೆಕ್ಸ್ಟು ಏನದು ವೊಕ್ಯಾಬ್ಯುಲರಿ ನೋಡೋಣ ಬನ್ನಿ. ಹಾಂ, ಯಾರು ಹೋಗ್ತೀರಾ? ಸಾಗರ್ ಸನ್ ಏನು ಅಂದ್ರೆ ಹೋಗ್ಲೇ ಕೇಳಿಸಿಲ್ಲ. ಓಕೆ, ನಾವಿಬ್ಬರೇ ಅನಿಸುತ್ತೆ. ಚೈತ್ರ ಸನ್ ಮತ್ತು ಹರ್ಷಿತಾ ಸನ್ ಹೇಳಿ. ಹಾಂ, ಯೋಚನೆ ಮಾಡ್ತೀನಿ. ಇಂಗ್ಲೀಷ್ ಬೇಡ. ಇಲ್ಲಿ ಹೆಂಗೆ ಗೊತ್ತಾ, ಅನಿಸುತ್ತೆ. ತೋ, ಮೈ, ಮಸ್ ಮೇಲೆ ಕಲ್ಸೋಲ್ಲ, ಅದೇ ಇದು. ಅನಿಸುತ್ತೆ. ತೋ, ಮೈ, ಮಸ್. ಅದೇ ಇದು. ಅನಿಸುತ್ತೆ. ತೋ, ಮೈ, ಮಸ್. ಅದೇ ಇದು. ಅನಿಸುತ್ತೆ. ತೋ, ಮೈ, ಮಸ್. ಮೇಲೆ ಕಲ್ಸೋಲ್ಲ, 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 ಅದೇ ಇದು. ಅನಿಸುತ್ತೆ
ಅನ್ಸುತ್ತೆ. ಎಸ್, ಅನಿಸುತ್ತೆ, ಅನ್ಕೊತೀನಿ, ಎರಡೂ ಬರುತ್ತೆ. ನಾವು ಮೇಲೆ ಕಲ್ತಿದ್ದು ಅನಿಸುತ್ತೆ, ನಾಳೆ ಮಳೆ ಬರುತ್ತೆ ಅಂತ ಅನಿಸುತ್ತೆ, ಅದಿದು ಅನಿಸುತ್ತೆ. ನೆಕ್ಸ್ಟ್ ಜಸ್ಟ್ ಅನ್ಸುತ್ತೆ. ಹ್ಞೂ ಈಮಸ್. ಈಮಸ್. ಎಸ್, ಹೇಳ್ತೀನಿ. ಈಮಸ್ ಹೇಳ್ತೀನಿ. 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 ಹೇಳಿದ್ರು ಆಗಲ್ಲ. ಹೇಳ್ತೀನಿ. ಹೇಳಿದ್ರು ಅದು ಯಾವಾಗುತ್ತೆ, ಅವ್ರ ಹೆಸರು ಸೇರಿಸಿ ಹೇಳಬೇಕು. ಸುಶೋಭಾ ಈಮಸ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕಚಿಮಸ್. ಗೆಲ್ತೀನಿ. ಗೆಲ್ತೀನಿ. ಹಾಂ. ಮಕ್ಕೇಮಸ್. ಮಕ್ಕೇಮಸ್, ಸೋಲ್ತೀನಿ. ಅರಿಮಸ್. ಇದೆ ಇದೆ. ಇದೆ ಅಲ್ವಾ, ಇಲ್ಲಿ ನೋಡಿ. ಹಾಂ, ಓಮತ್ಸುರಿಗ ಅರಿಮಸ್. ಹಾಂ, ಏನಂತೆ, ಓಮತ್ಸುರಿಗ ಅರಿಮಸ್. ಗೊತ್ತಾ? ಫೆಸ್ಟಿವಲ್ ಇದೆ. ಅಷ್ಟೇ ನೋಡಿ. ಇದೆ ಅಂದರೆ ಇಲ್ಲಿ ಯಾಕೆ ಈ ಥರ ಹೇಳಿದ್ದಾರೆ ಅಂದರೆ, ವಸ್ತುಗಷ್ಟೇ ಅಲ್ಲ, ಕಾಣದೇ ಇರೋ ಇದಕ್ಕೂ ಹೇಳ್ತಾರೆ ಅಂತ. ಅದು ನಿಜವಾದ ವಸ್ತು ಅಲ್ವಲ್ಲ ಫೆಸ್ಟಿವಲ್ ಅನ್ನೋದು, ಪೆನ್ ಥರ, ಅದಕ್ಕೂ ಬಳಸ್ತಾರೆ ಅಂತ. ಸೇಮ್ ಕನ್ನಡ, ನಾನು ಸ್ಪೆಷಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಇದು ಅರಿಮಸ್. ಓಕೆ, ಇವು ಏನು ನೀವು ಹೇಳಿದ್ರಲ್ಲ ಪದ, ವರ್ಬ್ಸ್. ಇದರಲ್ಲಿ ವರ್ಬ್ ಟು ಇತ್ತಾ? ಕ್ರಿಯಾಪದ. ಗ್ರೂಪ್ ಟು ಇದೆಯಾ? ಸಿ ಇಲ್ಲ, ಯಾವ ಗ್ರೂಪ್ 1 ಬರುತ್ತದೆ. ರೀಚಿ ಕಾಕಿ ಮಕೆಮಸ್ ಗ್ರೂಪ್ 2. ಮಕೆಮಸ್. ಮತ್ತೆ ಈಮಸ್ ಬರುತ್ತದೆ ನೋಡಿ, ಈ ಸೌಂಡ್ ಅಲ್ವಾ ಇದು, ಈಮಸ್, ಈ ಸೌಂಡ್ ಇದು, ಗ್ರೂಪ್ ಅನ್ನು. ಎಸ್, ಮಸು ಪಕ್ಕ ಈ ಇದೆ, ಗ್ರೂಪ್ ಅನ್ನು. ಎಸ್, ನೋಡಿ, ಅದು ಅಲ್ಸಿ ಇವರು ಬರೆದಿದ್ದಾರೆ 2 ಅಂತ. ಓಕೆ, ಆಯ್ತಾ. ನೆಕ್ಸ್ಟ್ ಚೈತ್ರಸನ್. ಯಕುನಿ ತಚಿಮಸ್. ಹಾಂ, ಅಂದರೆ ಉಪಯೋಗಕ್ಕೆ ಬರ್ತೀನಿ, ಇಲ್ಲ ಉಪಯೋಗಕ್ಕೆ ಬರುತ್ತೆ. ಯಕುನಿ ತಚಿಮಸ್, ಎರಡು ಫುಲ್ ಒಂದು ವರ್ಡು. ಯಕುನಿ ತಚಿಮಸ್. ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು ಸಿಂಪಲ್. ಭಾಳ ಉಪಯೋಗ ಇದು, ಅಂದರೆ ಭಾಳ ಯೂಸ್ಫುಲ್ ವರ್ಡ್ ಇದು, ಯಕುನಿ ತಚಿಮಸ್. ಯೂಸ್ಫುಲ್ ಅಂದರೆ ಉಪಯೋಗಕ್ಕೆ ಬರುತ್ತೆ, ಇಲ್ಲ ಉಪಯೋಗಕ್ಕೆ ಬರುತ್ತೆ. ಮನುಷ್ಯರು ಹೇಳ್ಬೋದು. ಮನುಷ್ಯರಿಗೆ ಹೇಳ್ಬೋದು. ಗೊತ್ತಾ ಶಿವ? ಯಕುನಿ ತಚಿಮಸ್, ನಾನು ಉಪಯೋಗಕ್ಕೆ ಬರ್ತೀನಿ. ಹಾಂ, ಟ್ರಾನ್ಸ್ಫರ್ ಅಲ್ಲ, ಮೂವ್ ಆಗುತ್ತೆ ಅಂತ. ಉಗೋಕಿಮಸ್, ಮೂವ್ ಆಗುತ್ತೆ. ಹಾಂ, ಕಂಪ್ನಿಯನ್ನು ಬಿಡ್ತೀನಿ, ಕ್ವಿಟ್ ಮಾಡ್ತೀನಿ. ಹಾಂ, ನೀವು ಕೇಳಿರ್ಬೋದು ಇದು ಭಾಳ ಜಪಾನಲ್ಲಿ. ಎಲ್ಲರೂ ಹೇಳ್ತಾರೆ. ಕಿಯೋಸ್ಕೆತೆ ಕುದಸಾಯ್ ಕರೆಕ್ಟ್. ಅಂದರೆ ಹುಷಾರಾಗಿರಿ, ಇಲ್ಲ ಗಮನ ಕೊಡಿ, ಗಮನ ಹರಿಸಿ. ಅದೇ ಇದು, ಗಮನವನ್ನು ಹರಿಸಿ, ಗಮನವನ್ನು ಕೊಡಿ, ಇಲ್ಲ ಹುಷಾರಾಗಿರಿ. ಅದೇ ನೀವು ಟ್ರೈನ್ ಇಳಿಬೇಕಾರೆ ಟ್ರೈನಿಂದ ಬಾಗಿಲು ಬಂದು ಮುಚ್ಕೊಳತ್ತೆ, ಕಿಯೋಸ್ಕೆತೆ ಕುದಸಾಯ್, ಅದೇ ಇದು. ನೆಕ್ಸ್ಟ್ ಹಾಂ, ಎಸ್, ಈ ಕರೆಕ್ಟಾಗಿ ಬಂತು. ಹಾಂ, ರಿಯುಗಾಕ್ಷಿಮಸ್. ಅಂದರೆ ಹೊರದೇಶದಲ್ಲಿ ಓದ್ತೀನಿ ಅಂತ ಸ್ಟಡಿ. ಇಷ್ಟ ಆಯಿತಾ? ಇದು ನೀವು ಓದಿದ್ದೆಲ್ಲ ಇದು ಕ್ರಿಯಾಪದನೇ ಅಲ್ವಾ. ಗ್ರೂಪ್ 2 ಇತ್ತು, ಗ್ರೂಪ್ 1 ಇತ್ತು, ಗ್ರೂಪ್ 3 ಇತ್ತು. ಗ್ರೂಪ್ 3 ಇದೆ, ಮಾಡ್ತೀನಿ ಶಿಮಸ್. ಎಸ್, ಓಕೆ. ನೆಕ್ಸ್ಟ್ ನೀವು ಓದಿ. ಮುದಾನ. ಹಾಂ, ಮುದನ. ಇದನ್ನು ಗೊತ್ತಿರಲಿಲ್ಲ. ಮುದಾನ ವೇಸ್ಟ್ಫುಲ್ ಅಂತ. ಎಸ್, ನೋಡೋದು ಯಾವ ಸಂದರ್ಭದಲ್ಲಿ ಬಳಸ್ತಾರೆ ಅಂತ. ಮುದನ ಅಂದರೆ ವೇಸ್ಟ್ಫುಲ್. ನೆಕ್ಸ್ಟ್ ಅನಾನುಕೂಲ. ಅದರದ್ದು ಬೆನ್ರೀನಾ ಫುಬೆನ್ನ. ಎಸ್, ಇದು ಗೊತ್ತಿದೆ. ನಿಜವಾಗ್ಲು ಹೊಂತೋದೆ ನಿಜ. ಸುಳ್ಳು.
ಓಕೆ ನೆಕ್ಸ್ಟ್ ಯಾರು ಓದ್ತಾರೆ? ಹರ್ಷಿತಾ ಸರ್.